ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗ್ತಿದೆ. ಮಳೆಯಿಂದ ಬೇರೆ ಬೇರೆ ಅನಾಹುತಗಳು ಕೂಡ ಸೃಷ್ಟಿಯಾಗ್ತಿದೆ. ಸಾವು ಕೂಡ ಸಂಭವಿಸ್ತಿದೆ. ನಾನೀಗ ಮಂಗಳೂರಿನ ಹೊರವಲಯದ ಉಳ್ಳಾಲ ಸಮೀಪದಲ್ಲಿದ್ದೇನೆ. ಇಲ್ಲಿ ಗುಡ್ಡ ಕುಸಿತು ಬಾಲಕಿಯೊಬ್ಬಳು ಸಾವನ್ನಪ್ಪಿರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಮನೆಯ ಮೇಲ್ಭಾಗದಲ್ಲಿ ಬೃಹತ್ ಆಕಾರದ ಗುಡ್ಡ ಇರುವಂಥದ್ದು. ನಿನ್ನೆಯಿಂದ ಬಹಳಷ್ಟು ಮಳೆ ಆಗ್ತಾ ಇದೆ. ಮಳೆಯ ಪರಿಣಾಮವಾಗಿ ಈ ಭಾಗದ ಗುಡ್ಡಗಳು ಮೇಲಿಂದ ಕುಸಿತಗೊಂಡಿರುವಂಥದ್ದು ನೋಡಬಹುದು. ದೃಶ್ಯದಲ್ಲಿ ಯಾವ ಪ್ರಮಾಣದಲ್ಲಿ ಮಣ್ಣು ಕುಸಿತವಾಗಿದೆ ಅನ್ನುವಂಥದ್ದು, ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕುಸಿದು ಈ ಭಾಗಕ್ಕೆ ಬಿದ್ದಿರುವಂಥದ್ದು. ಬಿದ್ದು ಈ ಮನೆಯ ಮೇಲ್ಭಾಗದಲ್ಲಿ ಬಿದ್ದು ಈ ಮನೆಯ ಒಳಗೆ ಮಲಗಿದ್ದಂಥ ಬಾಲಕಿ 10 ವರ್ಷದ ಬಾಲಕಿ ನಹೀಮಾ ಸಾವನ್ನಪ್ಪಿರುವಂಥದ್ದು ಮತ್ತು ಅಲ್ಲೇ ಮಲಗಿದ್ದಂಥ ತಂದೆ ತಾಯಿ ಅದೃಷ್ಟವಶಾತ್ ಪಾರಾಗಿರುವಂಥದ್ದು. ನಮ್ಮ ಜೊತೆ ಏನು ಮನೆಯ ಈ ಕೆಳಭಾಗವನ್ನು ಕೂಡ ಗಮನಿಸಬಹುದು. ಮೇಲ್ಭಾಗದಲ್ಲಿ ಈ ದೃಶ್ಯವಾದ ಕೆಳಭಾಗದಲ್ಲಿ ಮನೆಯ ಏನೋ ಒಂದು ರೂಮ್ಗೆ ಮಣ್ಣು ಕುಸಿತವಾಗಿ ಅಲ್ಲಿ ಮಲಗಿದ್ದಂಥ ಮಗು ಸಾವನ್ನಪ್ಪಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಬಹಳಷ್ಟು ಮಣ್ಣು ಕೂಡ ಮನೆಯ ಒಳಗಡೆ ಬಂದಿರುವಂಥದ್ದು ದೃಶ್ಯದಲ್ಲಿ ನೋಡ್ಬೋದು. ಆ ಕೋಣೆಯಲ್ಲಿ ದುರಂತ ಸಂಭವಿಸಿರುವಂಥದ್ದು. ಆ ಮಗು ತಂದೆ ತಾಯಿ ಮಲಗಿದ್ರು. ಈ ಒಂದು ಸಂದರ್ಭದಲ್ಲಿ ಏಕಾಏಕಿ ಗುಡ್ಡ ಕುಸಿದು ಹಿಂಭಾಗದ ಏನು ಈ ಒಂದು ಮನೆಯ ಗೋಡೆ ಕುಸಿತಗೊಂಡು ಈ ರೀತಿಯಾಗಿ ದುರಂತ ಸಂಭವಿಸಿರುವಂಥದ್ದು ದೃಶ್ಯ ನೋಡ್ಬೋದು. ಯಾವ ರೀತಿ ಭೀಕರವಾಗಿತ್ತು ಅಂತ. ಇಲ್ಲಿ ಮಗು ಮಲಗಿತ್ತು. ಮಗು ಮಲಗಿದ್ದಾಗ ಆ ಮಗುವಿನ ಮೇಲೆ ಈ ರೀತಿಯಾಗಿ ಗುಡ್ಡ ಈ ಮನೆ ಮೇಲೆ ಕುಸಿದು ಮನೆಯ ಗೋಡೆ ಮನೆಯ ಒಳಗೆ ಕುಸಿದಂಥ ಪರಿಣಾಮವಾಗಿ ಈ ರೀತಿಯಾಗಿ ಸಂಭವಿಸಿರುವಂಥದ್ದು. ನಮ್ಮ ಜೊತೆ ಇನ್ನು ಈ ಅಡುಗೆ ಕೋಣೆ ಕೂಡ ನೋಡ್ಬೋದು. ಅಡುಗೆ ಕೋಣೆಯ ಹಿಂಬದಿಯಲ್ಲಿ ಯಾವ ರೀತಿಯಾಗಿ ಗುಡ್ಡ ಕುಸಿತದ ತೀವ್ರತೆಯನ್ನು ಕೂಡ ಗಮನಿಸಬಹುದು. ಅಂದರೆ ಆ ಮೇಲ್ಭಾಗದ ಗುಡ್ಡ ಈ ರೀತಿಯಾಗಿ ಗುಡ್ಡ ಕುಸಿತವಾಗಿ ಮನೆಯ ಗೋಡೆ ಕೂಡ ಕುಸಿತಗೊಂಡು ಅಲ್ಲಿದ್ದಂಥ ಮಗುವಿನ ಮೇಲೆ ಆ ಮನೆಯ ಗೋಡೆ ಬಿದ್ದು ಸಾವನ್ನಪ್ಪಿರುವಂಥದ್ದು. ಈ ರೀತಿಯಾದಂಥ ದುರಂತ ನಡೆದಿರುವಂಥದ್ದು. ಏನು ತಂದೆ ತಾಯಿಗೆ ಸಣ್ಣ ಪುಟ್ಟ ಗಾಯ ಆಗಿರುವಂತಾದ್ರೆ ಆ ಕೋಣೆ ಒಳಗಡೆ ಆ ತಂದೆ ತಾಯಿ ಮತ್ತು ಮಕ್ಕಳು ಮಲಗಿದ್ರು. ಮಗು ಕೆಳಗೆ ಇದ್ದಿತ್ತು. ಏಕಾಏಕಿ ಕಾಂಪೌಂಡ್ ಅಂದ್ರೆ ಮನೆಯ ಗೋಡೆ ಕುಸಿತ ಆಗಿರುವ ಕಾರಣವಾಗಿ ಆ ಮಗು ಸಾವನ್ನಪ್ಪಿರುವಂಥದ್ದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆ ಆಗ್ತಿದೆ. ಮಳೆಯಿಂದ ಬೇರೆ ಬೇರೆ ಅನಾಹುತಗಳು ಕೂಡ ಸೃಷ್ಟಿಯಾಗ್ತಿದೆ. ಸಾವು ಕೂಡ ಸಂಭವಿಸ್ತಿದೆ. ನಾನೀಗ ಮಂಗಳೂರಿನ ಹೊರವಲಯದ ಉಳ್ಳಾಲ ಸಮೀಪದಲ್ಲಿದ್ದೇನೆ. ಇಲ್ಲಿ ಗುಡ್ಡ ಕುಸಿತು ಬಾಲಕಿಯೊಬ್ಬಳು ಸಾವನ್ನಪ್ಪಿರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಮನೆಯ ಮೇಲ್ಭಾಗದಲ್ಲಿ ಬೃಹತ್ ಆಕಾರದ ಗುಡ್ಡ ಇರುವಂಥದ್ದು. ನಿನ್ನೆಯಿಂದ ಬಹಳಷ್ಟು ಮಳೆ ಆಗ್ತಾ ಇದೆ. ಮಳೆಯ ಪರಿಣಾಮವಾಗಿ ಈ ಭಾಗದ ಗುಡ್ಡಗಳು ಮೇಲಿಂದ ಕುಸಿತಗೊಂಡಿರುವಂಥದ್ದು ನೋಡಬಹುದು. ದೃಶ್ಯದಲ್ಲಿ ಯಾವ ಪ್ರಮಾಣದಲ್ಲಿ ಮಣ್ಣು ಕುಸಿತವಾಗಿದೆ ಅನ್ನುವಂಥದ್ದು, ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕುಸಿದು ಈ ಭಾಗಕ್ಕೆ ಬಿದ್ದಿರುವಂಥದ್ದು. ಬಿದ್ದು ಈ ಮನೆಯ ಮೇಲ್ಭಾಗದಲ್ಲಿ ಬಿದ್ದು ಈ ಮನೆಯ ಒಳಗೆ ಮಲಗಿದ್ದಂಥ ಬಾಲಕಿ 10 ವರ್ಷದ ಬಾಲಕಿ ನಹೀಮಾ ಸಾವನ್ನಪ್ಪಿರುವಂಥದ್ದು ಮತ್ತು ಅಲ್ಲೇ ಮಲಗಿದ್ದಂಥ ತಂದೆ ತಾಯಿ ಅದೃಷ್ಟವಶಾತ್ ಪಾರಾಗಿರುವಂಥದ್ದು. ನಮ್ಮ ಜೊತೆ ಏನು ಮನೆಯ ಈ ಕೆಳಭಾಗವನ್ನು ಕೂಡ ಗಮನಿಸಬಹುದು. ಮೇಲ್ಭಾಗದಲ್ಲಿ ಈ ದೃಶ್ಯವಾದ ಕೆಳಭಾಗದಲ್ಲಿ ಮನೆಯ ಏನೋ ಒಂದು ರೂಮ್ಗೆ ಮಣ್ಣು ಕುಸಿತವಾಗಿ ಅಲ್ಲಿ ಮಲಗಿದ್ದಂಥ ಮಗು ಸಾವನ್ನಪ್ಪಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಬಹಳಷ್ಟು ಮಣ್ಣು ಕೂಡ ಮನೆಯ ಒಳಗಡೆ ಬಂದಿರುವಂಥದ್ದು ದೃಶ್ಯದಲ್ಲಿ ನೋಡ್ಬೋದು. ಆ ಕೋಣೆಯಲ್ಲಿ ದುರಂತ ಸಂಭವಿಸಿರುವಂಥದ್ದು. ಆ ಮಗು ತಂದೆ ತಾಯಿ ಮಲಗಿದ್ರು. ಈ ಒಂದು ಸಂದರ್ಭದಲ್ಲಿ ಏಕಾಏಕಿ ಗುಡ್ಡ ಕುಸಿದು ಹಿಂಭಾಗದ ಏನು ಈ ಒಂದು ಮನೆಯ ಗೋಡೆ ಕುಸಿತಗೊಂಡು ಈ ರೀತಿಯಾಗಿ ದುರಂತ ಸಂಭವಿಸಿರುವಂಥದ್ದು ದೃಶ್ಯ ನೋಡ್ಬೋದು. ಯಾವ ರೀತಿ ಭೀಕರವಾಗಿತ್ತು ಅಂತ. ಇಲ್ಲಿ ಮಗು ಮಲಗಿತ್ತು. ಮಗು ಮಲಗಿದ್ದಾಗ ಆ ಮಗುವಿನ ಮೇಲೆ ಈ ರೀತಿಯಾಗಿ ಗುಡ್ಡ ಈ ಮನೆ ಮೇಲೆ ಕುಸಿದು ಮನೆಯ ಗೋಡೆ ಮನೆಯ ಒಳಗೆ ಕುಸಿದಂಥ ಪರಿಣಾಮವಾಗಿ ಈ ರೀತಿಯಾಗಿ ಸಂಭವಿಸಿರುವಂಥದ್ದು. ನಮ್ಮ ಜೊತೆ ಇನ್ನು ಈ ಅಡುಗೆ ಕೋಣೆ ಕೂಡ ನೋಡ್ಬೋದು. ಅಡುಗೆ ಕೋಣೆಯ ಹಿಂಬದಿಯಲ್ಲಿ ಯಾವ ರೀತಿಯಾಗಿ ಗುಡ್ಡ ಕುಸಿತದ ತೀವ್ರತೆಯನ್ನು ಕೂಡ ಗಮನಿಸಬಹುದು. ಅಂದರೆ ಆ ಮೇಲ್ಭಾಗದ ಗುಡ್ಡ ಈ ರೀತಿಯಾಗಿ ಗುಡ್ಡ ಕುಸಿತವಾಗಿ ಮನೆಯ ಗೋಡೆ ಕೂಡ ಕುಸಿತಗೊಂಡು ಅಲ್ಲಿದ್ದಂಥ ಮಗುವಿನ ಮೇಲೆ ಆ ಮನೆಯ ಗೋಡೆ ಬಿದ್ದು ಸಾವನ್ನಪ್ಪಿರುವಂಥದ್ದು. ಈ ರೀತಿಯಾದಂಥ ದುರಂತ ನಡೆದಿರುವಂಥದ್ದು. ಏನು ತಂದೆ ತಾಯಿಗೆ ಸಣ್ಣ ಪುಟ್ಟ ಗಾಯ ಆಗಿರುವಂತಾದ್ರೆ ಆ ಕೋಣೆ ಒಳಗಡೆ ಆ ತಂದೆ ತಾಯಿ ಮತ್ತು ಮಕ್ಕಳು ಮಲಗಿದ್ರು. ಮಗು ಕೆಳಗೆ ಇದ್ದಿತ್ತು. ಏಕಾಏಕಿ ಕಾಂಪೌಂಡ್ ಅಂದ್ರೆ ಮನೆಯ ಗೋಡೆ ಕುಸಿತ ಆಗಿರುವ ಕಾರಣವಾಗಿ ಆ ಮಗು ಸಾವನ್ನಪ್ಪಿರುವಂಥದ್ದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆ ಆಗ್ತಿದೆ. ಮಳೆಯಿಂದ ಬೇರೆ ಬೇರೆ ಅನಾಹುತಗಳು ಕೂಡ ಸೃಷ್ಟಿಯಾಗ್ತಿದೆ. ಸಾವು ಕೂಡ ಸಂಭವಿಸ್ತಿದೆ. ನಾನೀಗ ಮಂಗಳೂರಿನ ಹೊರವಲಯದ ಉಳ್ಳಾಲ ಸಮೀಪದಲ್ಲಿದ್ದೇನೆ. ಇಲ್ಲಿ ಗುಡ್ಡ ಕುಸಿತು ಬಾಲಕಿಯೊಬ್ಬಳು ಸಾವನ್ನಪ್ಪಿರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಿ
ಗಮನಿಸಬಹುದು. ಮನೆಯ ಮೇಲ್ಭಾಗದಲ್ಲಿ ಬೃಹತ್ ಆಕಾರದ ಗುಡ್ಡ ಇರುವಂಥದ್ದು. ನಿನ್ನೆಯಿಂದ ಬಹಳಷ್ಟು ಮಳೆ ಆಗ್ತಾ ಇದೆ. ಮಳೆಯ ಪರಿಣಾಮವಾಗಿ ಈ ಭಾಗದ ಗುಡ್ಡಗಳು ಮೇಲಿಂದ ಕುಸಿತಗೊಂಡಿರುವಂಥದ್ದು ನೋಡಬಹುದು. ದೃಶ್ಯದಲ್ಲಿ ಯಾವ ಪ್ರಮಾಣದಲ್ಲಿ ಮಣ್ಣು ಕುಸಿತವಾಗಿದೆ ಅನ್ನುವಂಥದ್ದು, ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕುಸಿದು ಈ ಭಾಗಕ್ಕೆ ಬಿದ್ದಿರುವಂಥದ್ದು. ಬಿದ್ದು ಈ ಮನೆಯ ಮೇಲ್ಭಾಗದಲ್ಲಿ ಬಿದ್ದು ಈ ಮನೆಯ ಒಳಗೆ ಮಲಗಿದ್ದಂಥ ಬಾಲಕಿ 10 ವರ್ಷದ ಬಾಲಕಿ ನಹೀಮಾ ಸಾವನ್ನಪ್ಪಿರುವಂಥದ್ದು ಮತ್ತು ಅಲ್ಲೇ ಮಲಗಿದ್ದಂಥ ತಂದೆ ತಾಯಿ ಅದೃಷ್ಟವಶಾತ್ ಪಾರಾಗಿರುವಂಥದ್ದು. ನಮ್ಮ ಜೊತೆ ಏನು ಮನೆಯ ಈ ಕೆಳಭಾಗವನ್ನು ಕೂಡ ಗಮನಿಸಬಹುದು. ಮೇಲ್ಭಾಗದಲ್ಲಿ ಈ ದೃಶ್ಯವಾದ, ಕೆಳಭಾಗದಲ್ಲಿ ಮನೆಯ ಏನೋ ಒಂದು ರೂಮ್ಗೆ ಮಣ್ಣು ಕುಸಿತವಾಗಿ ಅಲ್ಲಿ ಮಲಗಿದ್ದಂಥ ಮಗು ಸಾವನ್ನಪ್ಪಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಬಹಳಷ್ಟು ಮಣ್ಣು ಕೂಡ ಮನೆಯ ಒಳಗಡೆ ಬಂದಿರುವಂಥದ್ದು ದೃಶ್ಯದಲ್ಲಿ ನೋಡ್ಬೋದು. ಆ ಕೋಣೆಯಲ್ಲಿ ದುರಂತ ಸಂಭವಿಸಿರುವಂಥದ್ದು. ಆ ಮಗು ತಂದೆ ತಾಯಿ ಮಲಗಿದ್ರು. ಈ ಒಂದು ಸಂದರ್ಭದಲ್ಲಿ ಏಕಾಏಕಿ ಗುಡ್ಡ ಕುಸಿದು ಹಿಂಭಾಗದ ಏನು ಈ ಒಂದು ಮನೆಯ ಗೋಡೆ ಕುಸಿತಗೊಂಡು ಈ ರೀತಿಯಾಗಿ ದುರಂತ ಸಂಭವಿಸಿರುವಂಥದ್ದು ದೃಶ್ಯ ನೋಡ್ಬೋದು. ಯಾವ ರೀತಿ ಭೀಕರವಾಗಿತ್ತು ಅಂತ. ಇಲ್ಲಿ ಮಗು ಮಲಗಿತ್ತು. ಮಗು ಮಲಗಿದ್ದಾಗ ಆ ಮಗುವಿನ ಮೇಲೆ ಈ ರೀತಿಯಾಗಿ ಗುಡ್ಡ ಈ ಮನೆ ಮೇಲೆ ಕುಸಿದು ಮನೆಯ ಗೋಡೆ ಮನೆಯ ಒಳಗೆ ಕುಸಿದಂಥ ಪರಿಣಾಮವಾಗಿ ಈ ರೀತಿಯಾಗಿ ಸಂಭವಿಸಿರುವಂಥದ್ದು. ನಮ್ಮ ಜೊತೆ ಇನ್ನು ಈ ಅಡುಗೆ ಕೋಣೆ ಕೂಡ ನೋಡ್ಬೋದು. ಅಡುಗೆ ಕೋಣೆಯ ಹಿಂಬದಿಯಲ್ಲಿ ಯಾವ ರೀತಿಯಾಗಿ ಗುಡ್ಡ ಕುಸಿತದ ತೀವ್ರತೆಯನ್ನು ಕೂಡ ಗಮನಿಸಬಹುದು. ಅಂದರೆ ಆ ಮೇಲ್ಭಾಗದ ಗುಡ್ಡ ಈ ರೀತಿಯಾಗಿ ಗುಡ್ಡ ಕುಸಿತವಾಗಿ ಮನೆಯ ಗೋಡೆ ಕೂಡ ಕುಸಿತಗೊಂಡು ಅಲ್ಲಿದ್ದಂಥ ಮಗುವಿನ ಮೇಲೆ ಆ ಮನೆಯ ಗೋಡೆ ಬಿದ್ದು ಸಾವನ್ನಪ್ಪಿರುವಂಥದ್ದು. ಈ ರೀತಿಯಾದಂಥ ದುರಂತ ನಡೆದಿರುವಂಥದ್ದು. ಏನು ತಂದೆ ತಾಯಿಗೆ ಸಣ್ಣ ಪುಟ್ಟ ಗಾಯ ಆಗಿರುವಂತಾದ್ರೆ ಆ ಕೋಣೆ ಒಳಗಡೆ ಆ ತಂದೆ ತಾಯಿ ಮತ್ತು ಮಕ್ಕಳು ಮಲಗಿದ್ರು. ಮಗು ಕೆಳಗೆ ಇದ್ದಿತ್ತು. ಏಕಾಏಕಿ ಕಾಂಪೌಂಡ್ ಅಂದರೆ ಮನೆಯ ಗೋಡೆ ಕುಸಿತ ಆಗಿರುವ ಕಾರಣವಾಗಿ ಆ ಮಗು ಸಾವನ್ನಪ್ಪಿರುವಂಥದ್ದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಿದೆ. ಮಳೆಯಿಂದ ಬೇರೆ ಬೇರೆ ಅನಾಹುತಗಳು ಕೂಡ ಸೃಷ್ಟಿಯಾಗ್ತಿದೆ. ಸಾವು ಕೂಡ ಸಂಭವಿಸ್ತಿದೆ. ನಾನೀಗ ಮಂಗಳೂರಿನ ಹೊರವಲಯದ ಉಳ್ಳಾಲ ಸಮೀಪದಲ್ಲಿದ್ದೇನೆ. ಇಲ್ಲಿ ಗುಡ್ಡ ಕುಸಿತು ಬಾಲಕಿಯೊಬ್ಬಳು ಸಾವನ್ನಪ್ಪಿರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಮನೆಯ ಮೇಲ್ಭಾಗದಲ್ಲಿ ಬೃಹತ್ ಆಕಾರದ ಗುಡ್ಡ ಇರುವಂಥದ್ದು. ನಿನ್ನೆಯಿಂದ ಬಹಳಷ್ಟು ಮಳೆ ಆಗ್ತಾ ಇದೆ. ಮಳೆಯ ಪರಿಣಾಮವಾಗಿ ಈ ಭಾಗದ ಗುಡ್ಡಗಳು ಮೇಲಿಂದ ಕುಸಿತಗೊಂಡಿರುವಂಥದ್ದು ನೋಡ್ಬೋದು. ದೃಶ್ಯದಲ್ಲಿ ಯಾವ ಪ್ರಮಾಣದಲ್ಲಿ ಮಣ್ಣು ಕುಸಿತವಾಗಿದೆ ಅನ್ನುವಂಥದ್ದು, ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕುಸಿದು ಈ ಭಾಗಕ್ಕೆ ಬಿದ್ದಿರುವಂಥದ್ದು. ಬಿದ್ದು ಈ ಮನೆಯ ಮೇಲ್ಭಾಗದಲ್ಲಿ ಬಿದ್ದು ಈ ಮನೆಯ ಒಳಗೆ ಮಲಗಿದ್ದಂಥ ಬಾಲಕಿ 10 ವರ್ಷದ ಬಾಲಕಿ ನಹೀಮಾ ಸಾವನ್ನಪ್ಪಿರುವಂಥದ್ದು ಮತ್ತು ಅಲ್ಲೇ ಮಲಗಿದ್ದಂಥ ತಂದೆ ತಾಯಿ ಅದೃಷ್ಟವಶಾತ್ ಪಾರಾಗಿರುವಂಥದ್ದು. ನಮ್ಮ ಜೊತೆ ಏನು ಮನೆಯ ಈ ಕೆಳಭಾಗವನ್ನು ಕೂಡ ಗಮನಿಸಬಹುದು. ಮೇಲ್ಭಾಗದಲ್ಲಿ ಈ ದೃಶ್ಯವಾದ, ಕೆಳಭಾಗದಲ್ಲಿ ಮನೆಯ ಏನೋ ಒಂದು ರೂಮ್ಗೆ ಮಣ್ಣು ಕುಸಿತವಾಗಿ ಅಲ್ಲಿ ಮಲಗಿದ್ದಂಥ ಮಗು ಸಾವನ್ನಪ್ಪಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಬಹಳಷ್ಟು ಮಣ್ಣು ಕೂಡ ಮನೆಯ ಒಳಗಡೆ ಬಂದಿರುವಂಥದ್ದು ದೃಶ್ಯದಲ್ಲಿ ನೋಡ್ಬೋದು. ಆ ಕೋಣೆಯಲ್ಲಿ ದುರಂತ ಸಂಭವಿಸಿರುವಂಥದ್ದು. ಆ ಮಗು ತಂದೆ ತಾಯಿ ಮಲಗಿದ್ರು. ಈ ಒಂದು ಸಂದರ್ಭದಲ್ಲಿ ಏಕಾಏಕಿ ಗುಡ್ಡ ಕುಸಿದು ಹಿಂಭಾಗದ ಏನು ಈ ಒಂದು ಮನೆಯ ಗೋಡೆ ಕುಸಿತಗೊಂಡು ಈ ರೀತಿಯಾಗಿ ದುರಂತ ಸಂಭವಿಸಿರುವಂಥದ್ದು ದೃಶ್ಯ ನೋಡ್ಬೋದು. ಯಾವ ರೀತಿ ಭೀಕರವಾಗಿತ್ತು ಅಂತ. ಇಲ್ಲಿ ಮಗು ಮಲಗಿತ್ತು. ಮಗು ಮಲಗಿದ್ದಾಗ ಆ ಮಗುವಿನ ಮೇಲೆ ಈ ರೀತಿಯಾಗಿ ಗುಡ್ಡ ಈ ಮನೆ ಮೇಲೆ ಕುಸಿದು ಮನೆಯ ಗೋಡೆ ಮನೆಯ ಒಳಗೆ ಕುಸಿದಂಥ ಪರಿಣಾಮವಾಗಿ ಈ ರೀತಿಯಾಗಿ ಸಂಭವಿಸಿರುವಂಥದ್ದು. ನಮ್ಮ ಜೊತೆ ಇನ್ನು ಈ ಅಡುಗೆ ಕೋಣೆ ಕೂಡ ನೋಡ್ಬೋದು. ಅಡುಗೆ ಕೋಣೆಯ ಹಿಂಬದಿಯಲ್ಲಿ ಯಾವ ರೀತಿಯಾಗಿ ಗುಡ್ಡ ಕುಸಿತದ ತೀವ್ರತೆಯನ್ನು ಕೂಡ ಗಮನಿಸಬಹುದು. ಅಂದರೆ ಆ ಮೇಲ್ಭಾಗದ ಗುಡ್ಡ ಈ ರೀತಿಯಾಗಿ ಗುಡ್ಡ ಕುಸಿತವಾಗಿ ಮನೆಯ ಗೋಡೆ ಕೂಡ ಕುಸಿತಗೊಂಡು ಅಲ್ಲಿದ್ದಂಥ ಮಗುವಿನ ಮೇಲೆ ಆ ಮನೆಯ ಗೋಡೆ ಬಿದ್ದು ಸಾವನ್ನಪ್ಪಿರುವಂಥದ್ದು. ಈ ರೀತಿಯಾದಂಥ ದುರಂತ ನಡೆದಿರುವಂಥದ್ದು. ಏನು ತಂದೆ ತಾಯಿಗೆ ಸಣ್ಣ ಪುಟ್ಟ ಗಾಯ ಆಗಿರುವಂತಾದ್ರೆ ಆ ಕೋಣೆ ಒಳಗಡೆ ಆ ತಂದೆ ತಾಯಿ ಮತ್ತು ಮಕ್ಕಳು ಮಲಗಿದ್ರು. ಮಗು ಕೆಳಗೆ ಇದ್ದಿತ್ತು. ಏಕಾಏಕಿ ಕಾಂಪೌಂಡ್ ಅಂದರೆ ಮನೆಯ ಗೋಡೆ ಕುಸಿತ ಆಗಿರುವ ಕಾರಣವಾಗಿ ಆ ಮಗು ಸಾವನ್ನಪ್ಪಿರುವಂಥದ್ದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.